ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮೊಟ್ಟೆದು ಕರಿ ಮಾಡ್ತಿದ್ದೀನಿ ನೋಡಿ. ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೆ, ಅದರೊಳಗಡೆ ಈರುಳ್ಳಿ ಮತ್ತು ಇದು ಟೊಮೊಟೊನ ಒಂದು 4-5 ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆನ ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ. ಮೊಟ್ಟೆ ಒಳಗಡೆ ಈಗ 5 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಮೊಟ್ಟೆ ಒಳಗಡೆ ನಾನು ಈರುಳ್ಳಿ ಸಿಪ್ಪೆನ ಹಾಕಿದ್ದೀನಿ. ಮೊಟ್ಟೆಗಳು ಒಡೆದೋಗಲ್ಲ ಆ ಥರ ಹಾಕಿ ಬೇಯಿಸಿದ್ರೆ. ಸೊ ಹಂಗೆ ಹಾಕ್ಬಿಟ್ಟು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇವಾಗ ಎಣ್ಣೆ ಕಾದ ನಂತರ ನಾನು ಒಂದು 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಒಮ್ಮೆ ಮಾಡಿ ನೋಡಿ, ಖಂಡಿತ ನಮ್ಗೆ ಇಷ್ಟ ಆಗುತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಒಳಗಡೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು 2-3 ಈರುಳ್ಳಿನ ಚಿಕ್ಕದಾಗಿ ಈರುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಮನೆಯಲ್ಲಿ ನಿಮಗೂ ಇಷ್ಟ ಆಗುತ್ತೆ. ಯಾರಾದರೂ ಎಗ್ ಫ್ರೀಯರ್ ಇದ್ದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನೊಂದು ಚಮಚ ಉಪ್ಪು ಕೈನಲ್ಲೇ ಹಾಕ್ತಾಯಿದ್ದೀನಿ. ನಾನು 1 ಚಮಚ ಅಂದರೆ ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ನಿಮ್ಮ ಮನೆಯಲ್ಲಿ ಉಪ್ಪನ್ನ ಜಾಸ್ತಿ ತಿಂತಿರೋ ಕಡಿಮೆ ತಿಂತಾರೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಖಂಡಿತ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಂದರೆ ನಾವು ಮತ್ತೆ ಹಾಕ್ಕೋಬೋದು. ನೋಡಿ, ಇವಾಗೆಲ್ಲ ಈರುಳ್ಳಿ ಸಾಫ್ಟಾಗಿ ಹೋಗಿದೆ. ಇವಾಗ ನಾನು ಒಂದು 10 ಎಲೆನ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನ್, ಬೇಕಂದರೆ ನೀವು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಟೊಮೊಟೊ ನಾನು 4-5 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದರಲ್ಲೇ ಹಾಕ್ತಾಯಿದ್ದೀನಿ. ನಾನು ಇನ್ನೂ ಒಂದು ಎಗ್ ಕರಿನ ಮಾಡಿ ಹಾಕಿದ್ದೇನೆ, ವಿಡಿಯೋನ ನೋಡಿ. ಅದನ್ನು ಇದು ಡಿಫ್ರೆಂಟಾಗಿದೆ. ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸನ್ನು ಮಾಡ್ಕೊಂಡು, ಇಲ್ಲ ನೀವು ಫೈನಾಗಿ ಟೊಮೊಟೊನ ಕಟ್ ಮಾಡ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಬಟ್ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ಥರ ಮಾಡಿ ಪೇಸ್ಟ್ ಮನೆಯಲ್ಲೇ ಮಾಡುವಂಥದ್ದು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ನೀವು ಆವಾಗಲೇ ಬೇಕಾದರೂ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು. ಬಟ್ ನಾನು ಅಂಗಡಿಯಿಂದ ಖಂಡಿತ ಯಾವತ್ತೂ ತಂದು ಹಾಕಲ್ಲ, ರೇರಾಗಿ ನಾನು ಅಂಗಡಿಯಿಂದ ತರೋದು. ಇವಾಗ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು. ಮತ್ತು ಧನಿಯಾ ಪೌಡರು ಮನೆಯಲ್ಲೇ ಮಾಡಿರೋಂಥದ್ದು 1 ಫುಲ್ಲು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ಓಕೆನಾ. ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರು, ಅದು ವೀಡಿಯೋಗಳನ್ನ ಹಾಕಿದ್ದೀನಿ ನಾನು ನೋಡಿ. ಮತ್ತು ಪೆಪ್ಪರ್ ಪೌಡರ್, ಇದು ಮೆಣಸನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು 1/4 ಚಮಚದಷ್ಟು, ಅರ್ಧ ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಇದು ಜೀರಾ ಪೌಡರು, ಅದೊಂದು ಅರ್ಧ ಚಮಚ. ಏಕೆಂದರೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರಲ್ಲ, ಅದರ ಇದು ಕೆಟ್ಟೋಗ್ಬಿಡುತ್ತೆ. ಮತ್ತು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಚಮಚ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಆಯಿತು. ಹಸಿಮೆಣಸಿನ್ಕಾಯಿ ಹಾಗೆ ಬಾಯಿಗೆ ಸಿಗ್ತಾಯಿದ್ರೆ ಸಾಕಾಗಿರುತ್ತೆ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ತುಂಬ ಇಷ್ಟಪಡೋಂಥವ್ರು ಹಸಿಮೆಣಸಿನ್ಕಾಯಿನ ಹಾಕ್ಕೊಡಿ. ಬೇಡ ಅಂದರೆ ನೀವು ಬರೀ ಖಾರದ ಪುಡಿನೇ ಹಾಕ್ಕೋಬೋದು. ನಾನಿವಾಗ ಸ್ವಲ್ಪ ಕಲ್ಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ನಾನು ಹಾಕ್ಕೊಳ್ತಾಯಿದ್ದೀನಿ. ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಇದು ಕಲ್ಲರ್ ಕೆಂಪು ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ ಕಲರ, ಅದಕ್ಕೆ ನಾನು ಹಾಕಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಮತ್ತು ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಏಕೆಂದರೆ ಅರಿಶಿನ ಪುಡಿನ ಜಾಸ್ತಿ ಹಾಕೋಕ್ಕೋಗ್ಬೇಡಿ, ಅದು ಕಹಿ ಇರುತ್ತೆ. ಸೊ ಎಷ್ಟು ಬೇಕು ನಮಗೆ ಅಷ್ಟು ಮಾತ್ರ ಹಾಕೋಬೇಕು. ನೋಡಿ, ಇವಾಗ ಕಲರ್ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಓಕೆ. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡಿಬಿಟ್ಟು ಬಿಟ್ಬಿಡೋಣ. ನಂತರ ನಾನು ಇವಾಗ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಲೋಟದಷ್ಟು. ಇಲ್ಲ ನೀವು ಬರೀ ಅದೇ ಗೊಜ್ಜಲ್ಲೇ ಬೇಕಾದರೆ ನೀವು ಮೊಟ್ಟೆನ ಬೇಯಿಸ್ಕೊಂಡು ಅದ್ರಲ್ಲಿ ಹಾಕ್ಬೋದು. ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮಸಾಲೆ ಕುದ್ದು. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇದು ಕರಿ, ಓಕೆನಾ. ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ, ದೋಸೆ ಸೂಪರಾಗಿರುತ್ತೆ, ಓಕೆನಾ. ಈ ಥರ ಚೆನ್ನಾಗಿ ಮಿಕ್ಸರ್ ಮಾಡಿ ಚೆನ್ನಾಗಿ ಕುದಿಲಿ. ಇದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಸ್ವಲ್ಪ ನೀರು, ಟೋಟಲ್ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಿ ನೋಡಿ. ಇವಾಗ ನೋಡ್ತಿರ್ಬೋದು ಎಣ್ಣೆಲ್ಲ ಬಿಟ್ಕೊತಾ ಇದೆ ನೋಡಿ. ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 5-10 ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಇವಾಗ ತೆಗೆಯೋಣ ಲಿಡ್ನ, ಏನಾಗಿದೆ ನೋಡುವ.
ನೋಡಿ ಎಣ್ಣೆಲ್ಲ ಬಿಟ್ಕೊಂಡು ಈ ಸ್ಟೇಜಿಗೆ ಬಂದಿದೆ. ಈಗ ನಾನು ಮೊಟ್ಟೆನ ಬೇಯಿಸಿ ಸುಲಿದಿಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ನಾನು ಚಾಕ್ನಲ್ಲಿ ನೋಡಿ ಥರ ಕುಯ್ದುಬಿಟ್ಟು ಹಾಕೋದ್ರಿಂದ ಮಸಾಲೆನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮೊಟ್ಟೆ ಟೇಸ್ಟು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಸಪ್ಪೆ ಥರ ಅನಿಸುತ್ತೆ, ಅದರ ಟೇಸ್ಟು ಬರೋಲ್ಲ. ಈ ಥರ ಪೀಸ್ನ ಮಾಡಿ ಹಾಕೋದ್ರಿಂದ ನೀವು ಸ್ಲೈಸ್ ಥರ 2 ಹೋಳು ಬೇಕಾದರೂ ಮಾಡಾಕ್ಬೋದು. ನಾನು ಬರೀ ಸುಮ್ಮನೆ ಕುಯ್ದುಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಒಂದು 8 ಮೊಟ್ಟೆನ ತೊಗೊಂಡಿದ್ದೀನಿ. ಎಲ್ಲದನ್ನು ಈ ಥರ ಹಾಕ್ಬಿಟ್ಟು ಒಂದು ಮಿಕ್ಸನ್ನ ಕೊಟ್ಟು ಒಂದು 5 ನಿಮಿಷ ನಾವು ಬೇಯಿಸ್ಬಿಟ್ರೆ ಚಿಕನ್ ಎಗ್ ಕರಿ ರೆಡಿ ಫ್ರೆಂಡ್ಸ್. ಓಕೆ, ನೋಡಿ ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಂಡು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂತೀನಿ. ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ನನ್ನ ಮಗ ತೊಳ್ಕೊಂಡು ಸುಮ್ಮನೆ ಹಾಕ್ಬಿಟ್ಟು ಬಂದಿರೋದು, ಅದನ್ನೆಲ್ಲ ನಾನು ಮಾಡಿಟ್ಟು ಬಂದೆ. ಖಂಡಿತ ನಮಗೆ ತಿಳಿಸಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು, ಅಯ್ಯೋ ಅದನ್ನು ಬಿಡಬೇಕಂಗೆ, ಅದು ಸೋಪಿನ ಸರ್ಪೆಲ್ಲ ಹಾಕಿಲ್ವಾ? ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಎಗ್ ಕರಿ ರೆಡಿ ಫ್ರೆಂಡ್ಸ್. ಓಕೆ, ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೇಲೆ ಹಾಕ್ಕೊಳ್ತಿದ್ದೀನಿ. ಫ್ರೆಶ್ ಆಗಿರುವಂಥ ನಾಟಿದು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಸರ್ಪ್ ಹಾಕ್ಬೇಕೇನೋ ಬಂದೆ. ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.